ಅರೆರೆ ಮದ್ವೆ ಬೇಡ ಅಂತ ಮಂಟಪದಿಂದ ಎದ್ದು ವರ ಎಲ್ಲಿಗೆ ಹೋಗುತ್ತಿದ್ದಾನೆ ಅನ್ಕೊಂಡ್ರ? ಈ ವಿಡಿಯೋ ನೋಡಿ ಗೊತ್ತಾಗತ್ತೆ. ಮದುವೆ ಮಂಟಪದಲ್ಲಿ ಎಲ್ಲವೂ ಸರಿ ಇರುವಾಗಲೇ ವರ ಹಠಾತ್ ಕಾಶಿಗೆ ಹೊರಡುವುದು ಯಾಕೆ? ಮದುವೆ ಬೇಡ ಅಂತ ಓಡಿ ಹೋಗುತ್ತಿದ್ದಾನ? ಇಲ್ಲ, ಇದರ ಹಿಂದೆ ಇರುವುದು ಬದುಕಿನ ಅತಿ ದೊಡ್ಡ ಪಾಠ. ಮದುವೆ ಸಂಪ್ರದಾಯದ ಈ ಕಾಶಿ ಯಾತ್ರೆಯ ಅಸಲಿ ರಹಸ್ಯ ನಿಮಗೊತ್ತಾ? ಶಾಸ್ತ್ರಗಳ ಪ್ರಕಾರ ಬ್ರಹ್ಮಚರ್ಯ ಆಶ್ರಮ ಮುಗಿಸಿದ ಯುವಕನ ಮುಂದೆ ಎರಡು ದಾರಿ ಇರುತ್ತದೆ. ಒಂದು ಸಂಸಾರ ಹೂಡುವುದು, ಇನ್ನೊಂದು ಜ್ಞಾನ ಅರಸಿ ಕಾಶಿಗೆ ಹೋಗಿ ಸನ್ಯಾಸಿಯಾಗುವುದು. ವರನು ನನಗೆ ಸಂಸಾರಕ್ಕಿಂತ ಜ್ಞಾನವೇ ಮುಖ್ಯ ಎಂದು ಕಾಶಿಗೆ ಹೊರಡುತ್ತಾನೆ. ಆಗ ಕೈಯಲ್ಲಿ ಹಿಡಿದ ಕೊಡೆ, ಕೋಲು ಮತ್ತು ಕಾಲಿನ ಚಪ್ಪಲಿಗಳು ವರನ ವೈರಾಗ್ಯದ ಸಂಕೇತ. ಆಗ ವಧುವಿನ ತಂದೆ ಅಡ್ಡ ಬಂದು ವರನ ಕಾಲು ತೊಳೆದು ಅವನನ್ನು ಗೌರವದಿಂದ ತಡೆಯುತ್ತಾರೆ. ಕಾಶಿ ಯಾತ್ರೆ ಈಗ ಬೇಡ, ನನ್ನ ಮಗಳನ್ನು ಮದುವೆಯಾಗಿ ಸಂಸಾರ ಧರ್ಮದ ಮೂಲಕವೂ ನೀನು ದೇವರನ್ನು ತಲುಪಬಹುದು ಎಂದು ಬೇಡಿಕೊಳ್ಳುತ್ತಾರೆ. ವರನ ಕಾಲು ತೊಳೆಯುವುದು ಅಂದರೆ ಜ್ಞಾನದ ಹಾದಿಯಲ್ಲಿರುವ ಒಬ್ಬ ವ್ಯಕ್ತಿಗೆ ನೀಡುವ ಪರಮೋಚ್ಚ ಗೌರವವದು. ಇತಿಹಾಸದ ಪುಟಗಳನ್ನು ತಿರುವಿದರೆ ಜ್ಞಾನಾರ್ಜನೆಗೆ ಕಾಶಿ ಅತ್ಯಂತ ಶ್ರೇಷ್ಠ ಸ್ಥಳವಾಗಿತ್ತು. ಈ ಸಂಪ್ರದಾಯದ ಹಿಂದಿನ ಮುಖ್ಯ ಸಂದೇಶವೇನೆಂದರೆ ಮದುವೆ ಅಂದರೆ ಕೇವಲ ಸಂಭ್ರಮವಲ್ಲ, ಅದೊಂದು ಜವಾಬ್ದಾರಿ. ಒಬ್ಬ ಪುರುಷ ಸನ್ಯಾಸಿಯಾಗುವ ಮೊದಲು ತನ್ನ ಸಂಸಾರದ ಕಡೆಗೆ ಇರುವ ಕರ್ತವ್ಯವನ್ನು ಅರಿಯಬೇಕು ಎಂಬುದೇ ಈ ವಿಧಿಯ ಸಾರ. ಕಾಶಿಗೆ ಹೊರಟವನನ್ನು ಮರಳಿ ತಂದು ಮದುವೆ ಮಾಡಿಸುವುದು ಅಂದರೆ ಪ್ರೀತಿ ಮತ್ತು ಧರ್ಮದ ಸಮ್ಮಿಲನ. ಈ ಅದ್ಭುತ ಸಂಪ್ರದಾಯದ ಮಹತ್ವ ತಿಳಿಯದವರಿಗೆ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಸಂಸ್ಕೃತಿಯ ಪ್ರತಿ ಆಚರಣೆಯಲ್ಲೂ ಒಂದು ತರ್ಕವಿದೆ.